ಹಾಯ್ ಸ್ನೇಹಿತರೆ, ನಿಮ್ಮ ರಮೇಶ್. ಸ್ನೇಹಿತರೆ, ಇವತ್ತೊಂದು ಚಿಕ್ಕದೊಂದು ನಿಮ್ ಮುಂದೆ ನನ್ನ ಅನಿಸಿಕೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಂತ ಇದ್ದಾನೆ. ಒಂದು ನನ್ನ ಮನವಿ ಪ್ಲಸ್ ಕೋರಿಕೆ ಏನಂತಂದ್ರೆ, ಜೀವನದಲ್ಲಿ ನಾವೆಲ್ಲ ಬಡತನದ ರೇಖೆದಲ್ಲಿ ಬದುಕಿ ಬಾಳ್ದವ್ರು. ಇವಾಗ್ಲೂ ಸುಮಾರು ಜನ ನಮ್ಮ ಮಿಡ್ಲ್ ಕ್ಲಾಸ್ ಜನ ಆಟೋ ಓಡಿಸೋರು, ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು, ಆಮೇಲೆ ಲಾರಿ ಡ್ರೈವರ್ಗಳು, ನಮ್ ಗಾರೆ ಕೆಲಸ ಮಾಡೋರು, ಪೇಂಟ್ರು, ಪ್ಲಂಬರು, ಎಲೆಕ್ಟ್ರಿಷಿಯನ್, ಇವ್ರಿಗೆಲ್ಲ ಮಿನಿಮಮ್ 700, 800, 1000 ರೂಪಾಯಿ ಪೇಮೆಂಟ್ ಇರುತ್ತೆ ಪರ್ ಡೇ. ಇವರೆಲ್ಲ ಏನಂತಂದ್ರೆ ಅಕ್ಕಪಕ್ಕದ ಮನೆಯವ್ರು ಮಕ್ಕಳುಗಳೆಲ್ಲ ಸುಮಾರು ಒಳ್ಳೊಳ್ಳೆ ಹೈ ಕ್ಲಾಸ್ ಸ್ಕೂಲಿಗೆ ಸೇರ್ಸಿರ್ತಾರೆ. ಹಾಗಾಗಿ ಅವತ್ತು ಏನಂತ ಪಕ್ಕದಲ್ಲಿರೋ ಹೆಣ್ಮಕ್ಳು ಮಾತಾಡ್ತಾ ಇರ್ತಾರೆ, ನಿನ್ ಮಗು ಯಾವ ಸ್ಕೂಲು, ಈ ಸ್ಕೂಲಾ, ಎಷ್ಟು ಫೀಸು, ಇಷ್ಟು ಫೀಸಾ, ಇದು ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳೆಲ್ಲ. ಅದು ಹೆಣ್ಮಕ್ಳು ಸಹಜವಾಗಿ ನಮ್ ಸಮಾಜದಲ್ಲಿ ಇದ್ದಿದೆ. ಅದು ನನ್ನ ಅನಿಸಿಕೆ ಏನಂತಂದ್ರೆ, ತಂದೆಯವ್ರು ಎಷ್ಟು ಕಷ್ಟ ಪಡ್ತಾರೆ, ಗಂಡಂದ್ರು ಎಷ್ಟು ಕಷ್ಟ ಪಡ್ತಾರ ಅಂತಂದೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಗೊತ್ತಾಗೋದೇನಂತಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಾಗುತ್ತೆ. ಫ್ಯಾಮಿಲಿ ಏನ್ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ, ಏನ್ ಬೇಕು ಮಕ್ಳಿಗೆ, ಏನ್ ಬೇಕು, ಬುಕ್ಸ್ ಬೇಕು, ಟೂರ್ ಹೋಗ್ತಾರೆ, ಸ್ಕೂಲ್ ಫೀಸ್ ಎಷ್ಟು ಕಟ್ಬೇಕು, ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಬದುಕ್ತಾ ಇರ್ತಾರೆ. ನಾಳೆ ಏನೋ ಒಂದು ಸಮಸ್ಯೆ ಆದಾಗ, ಒಂದು ಸಮಸ್ಯೆ ಪ್ರಾಬ್ಲಮ್ ಆದಾಗ ಅವಾಗ ಅನಿಸ್ತೈತಿ, ನಾವ್ ಇಷ್ಟು ಈ ಸ್ಕೂಲಿಗೆ ಸೇರ್ಸ್ಬಾರ್ದಾಗಿತ್ತು, ಈ ಸ್ಕೂಲಲ್ಲೇ ಸೇರ್ಸ್ಬೋದಾಗಿತ್ತು. ಈ ಸ್ಕೂಲಲ್ಲಿ ಓದಿರೋ ಮಕ್ಕಳು, ಎಷ್ಟೋ ಜನ ಮಕ್ಕಳುಗಳು ಒಳ್ಳೆ ಬೆಳವಣಿಗೆಯಲ್ಲಿ ಬೆಳೆದಿದ್ದಾರೆ. ಗೋರ್ಮೆಂಟ್ ಸ್ಕೂಲ್ ಅನ್ನೋದು ತುಂಬಾ ಮಕ್ಕಳಿಗೆಲ್ಲ ಮೆಂಟಾಲಿಟಿಯಲ್ಲಿ, ಇದು ತಂದೆ ತಾಯಿ ಮೆಂಟಾಲಿಟಿಯಲ್ಲಿ ಫಿಕ್ಸ್ ಆಗೋಗಿದೆ. ಗೋರ್ಮೆಂಟ್ ಸ್ಕೂಲ್ ಕಳಿಸಿದ್ರೆ ಎಜುಕೇಶನ್ ಸರಿ ಇಲ್ಲ ಅಂತಂದೇಳಿ. ನಿಜ, ಒಪ್ಕೊಳೋ ಮಾತೆ. ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮ ಈ ಪ್ರೈವೇಟ್ ಸ್ಕೂಲಲ್ಲಿರೋ ಮಾಸ್ಟರ್ಗಳಿಗೂ ನಮ್ಮ ಗೋರ್ಮೆಂಟ್ ಸ್ಕೂಲಲ್ಲಿರೋ ಮಾಸ್ಟರ್ಗಳಿಗೂ ಕಂಪ್ಯಾರಿಸನ್ ಮಾಡ್ಕೊಂಡು ತುಂಬಾ ಡಿಫ್ರೆಂಟ್ ಇದೆ. ಇವ್ರಿಗೆ ಗೈಡ್ ಮಾಡ್ತಾರೆ, ಪರ್ಫೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಅದು ಪ್ರೈವೇಟ್ ಸ್ಕೂಲಲ್ಲಿ PUC ಮಾಡಿರೋ ಸ್ಕೂಲಲ್ಲಿ PUC ಮಾಡಿರೋರಿಗೂ ಟೀಚರಿಂಗ್ ಕೊಡ್ತಾರೆ, ಡಿಗ್ರಿ ಮಾಡಿರೋ ಟೀಚರಿಂಗ್ ಕೊಡ್ತಾರೆ. ಅದೇ ನಾವು ಗೋರ್ಮೆಂಟ್ ಅಲ್ಲಿ ಹೈಯರ್ ಎಕ್ಸಾಮ್ಗಳು ಬರೋದು ಪಾಸ್ ಆಗಿ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ. ಆ ಸ್ಕೂಲಿಗೆ ಬರ್ತಿದ್ದಾನೆ ಟೀಚರ್ಗಳು ಮಕ್ಕಳಿಗೆ ಸ್ಕಿಲ್ಗಳು ಬೆಳೆಸೋದು ಅದನ್ನೆಲ್ಲ ಹೇಳ್ಕೊಟ್ಬಿಟ್ರು ಅಂತಂದ್ರೆ ಪ್ರೈವೇಟಿಗೆ ಯಾರು ಹೋಗಲ್ಲ. ಇವತ್ತು ನಮ್ಮ ಮಂಜಣ್ಣವರು ನಮ್ಮ ಊರಲ್ಲಿ ಗುತ್ತೂರು ಗ್ರಾಮದಲ್ಲಿ ಒಂದ್ ಸ್ಕೂಲ್ನ ಮಾದರಿ ಸ್ಕೂಲ್ ಆಗಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತಿದ್ದಾರೆ. ತುಂಬಾ ಶ್ರಮ ವಹಿಸ್ತಿದ್ದಾರೆ. ನಂದು ಒಂದು ಕಾಂಟ್ರಿಬ್ಯೂಟ್ ಇತ್ತು, ಅದನ್ನ ನಾವು ಮಾಡಿದವಿ. ನಮ್ಮ ಸ್ಕೂಲ್ ಬ್ಯಾಚ್ಮೆಂಟ್ ಹುಡುಗರೆಲ್ಲ ಮಾಡಿದಾರೆ, ಆ ಸ್ಕೂಲಲ್ಲಿ ಓದಿದ್ರು ಮಾಡಿದಾರೆ, ಗ್ರಾಮಸ್ಥರು ಸಹಜ ಮಾಡಿದ್ದಾರೆ. ನನಗೇನಂತಂದ್ರೆ, ನಮ್ಮ ತಾಯಿಂದರಿಗೆ ಹೇಳೋದ್ ವಿಚಾರ ಇಷ್ಟೇ, ದಯವಿಟ್ಟು ಗಂಡಂದರಿಗೆ ಸಪೋರ್ಟ್ ಮಾಡಿ, ಫೋರ್ಸ್ ಮಾಡಿ ನಮ್ಗೆ ಇದೇ ಸ್ಕೂಲಲ್ಲಿ ಸೇರಿಸ್ಬೇಕು, ಇದೇ ಸ್ಕೂಲಲ್ಲಿ ಮಕ್ಳು ಓದ್ಬೇಕು ಅನ್ನೋದೆಲ್ಲ ಮಾಡಕ್ ಹೋಗ್ಬೇಡಿ. ಮಕ್ಳು ಯಾವ ಸ್ಕೂಲಲ್ಲಿ ಓದಿದ್ರು ಮಕ್ಳು ಓದ್ತಾರೆ. ಅದ್ರ ಜೊತೆಲಿ ಸ್ಕಿಲ್ಗಳು ಬೆಳೆಸ್ಕೊಡಿ, ಮಕ್ಳಿಗೆ ಒಳ್ಳೊಳ್ಳೆ ಸ್ಕಿಲ್ಗಳು ಬೆಳೆಸ್ಕೊಡಿ. ಮನೇಲಿ ತಂದೆ ತಾಯಿಗಳು ನಾವ್ ಯಾವ ತರ ಇರ್ತವೆ ಅನ್ನೋದ್ರ ಮೇಲೆ ನನ್ನ ಮಕ್ಳು ಬೆಳಿತಾರ ಅನ್ನೋದು ಒಂದು ಸಹಜವಾಗಿ ಗೊತ್ತಿರೋ ವಿಚಾರ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ದಯವಿಟ್ಟು ಪ್ರೈವೇಟ್ ನಾನು ಸೇರಿಸಿ ನಾನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತೇನೆ ಮಕ್ಕಳು ಅನ್ನೋದೆಲ್ಲ ಸುಳ್ಳು. ಗೋರ್ಮೆಂಟ್ ಅಲ್ಲಿ ಓದಿರೋ ಸ್ಕೂಲ್ ಮಕ್ಳುಗಳು ಒಂದ್ ಲೆವೆಲ್ಗೆ ಹೋಗಿದ್ದಾರೆ, ಸಾಧಾರಣ ಸ್ಕೂಲಲ್ಲಿ ಓದಿರೋ ಮಕ್ಳುಗಳು ಒಂದ್ ಲೆವೆಲ್ಗೆ ಹೋಗಿದ್ದಾರೆ. ಸಮಾಜ ನೋಡೋದು ಇಷ್ಟೇ. ನಾಳೆ ಅವ್ರು ಏನಾದ್ರು ಇದಕ್ ಹೋಗಿದಾನೆ ಅಂತಂದ್ರೆ, ಕೆಲ್ಸಕ್ಕೆ ಹೋಗಿದಾನೆ ಅಂತಂದ್ರೆ 7th ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಅದೆಲ್ಲ ನೋಡಲ್ಲ. ಅವ್ರು ಏನಿದ್ರು ಅವ್ನ ಎಷ್ಟು ಸ್ಕಿಲ್ ಆಗಿ ಬೆಳೆದಿದ್ದಾನೆ, ಅವ್ನ ಸಮಾಜದಲ್ಲಿ ಯಾವ ಲೆವೆಲಿಗೆ ನಿಂತ್ಕೊಂಡ್ರೆ ಯಾವ ಲೆವೆಲ್ ಬಿಸ್ನೆಸ್ ಮಾಡ್ತಾನೆ, ಯಾವ ಲೆವೆಲಿಗೆ ಕೆಲಸ ಮಾಡ್ತಾನೆ ಅದ್ರ ಮೇಲೆ ಅವ್ರಿಗೆ ಕೆಲಸ ಕೊಡ್ತಾರೆ. ಅದ್ರ ಜೊತೆಲಿ ಅವ್ರಿಗೆ ಮನಸ್ಸಲ್ಲಿ ತುಂಬಬೇಕು, ಧೈರ್ಯ ತುಂಬಿಟ್ಟು ಅವ್ರನ್ನ ಬೆಳೆಸ್ಬೇಕು ಮಕ್ಕಳನ್ನ. ಈ ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ತಪ್ಪು ತಿಳಿಯಕ್ ಹೋಗ್ಬೇಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳು ಚೆನ್ನಾಗಿ ಓದ್ತಾರೆ, ಪ್ರೈವೇಟ್ ಅಲ್ಲಿ ಓದಿರೋ ಮಕ್ಕಳು ಚೆನ್ನಾಗಿ ಓದ್ತಾರೆ. ಓದೋ ಮಕ್ಕಳು ಬೆಳೆಯುತ್ತವೆ ಅನ್ನೋ ಒಂದ್ ಛಲ ಇರ್ಬೇಕು. ಅದ್ರ ಜೊತೆ ತಂದೆ ತಾಯಿ ಕರ್ತವ್ಯ ಜಾಸ್ತಿ ಇರ್ಬೇಕು. ಎಷ್ಟಿರ್ಬೇಕು ಅಂತಂದ್ರೆ, ಬೆಳಗಿದ ಸಾಕ ಬಂದ್ಬಿಟ್ಟು ಆರಾಮಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೇಳ್ತಾ ಇರೋದು, ಹೈ ಕ್ಲಾಸ್ ಅವ್ರಿಗೆ ಇದಕ್ಕೆಲ್ಲ ಅಲ್ಲ. ಅವರೆಲ್ಲ ಏನ್ ಮಾಡ್ತಾರ ಅಂತ, ಸಾಕಾಗಿರ್ತದಪ್ಪ ಒಂದ್ 90 ಹೊಡ್ಕ ಮಲ್ಕ ಅನ್ನೋದೇ ಆ ತರ ಜೀವನ ಆಗಿ ಹೋಗುತ್ತೆ. ಅದಲ್ಲ, ಮಕ್ಕಳನ್ನ ಬೆಳೆಸಿ ರೀತಿ ಅವ್ರಿಗೆ ಕುಂದಿಸಿ ಮಾತಾಡೋದು, ಅವ್ರ ಏನು ಅಂತ ನೋಡೋದು, ಅವ್ರು ಯಾವ ತರ ಬೆಳಿತಾರ ನೋಡ್ಬೇಕು, ಅವ್ರ ಸ್ಕಿಲ್ ಯಾವ್ದು, ಅವ್ರಿಗೆ ಮನಸ್ಸಲ್ಲಿ ಯಾವ್ದು ಮಾಡ್ತಾ ಇದ್ರೆ ಅದನ್ನ ನಾವು ಪ್ರೋತ್ಸಾಹ ಮಾಡ್ಬೇಕು ಮಕ್ಳಿಗೆ. ಅವಾಗ ಮಕ್ಕಳು ಆ ಲೆವೆಲ್ ಅಲ್ಲಿ ಹೋಗ್ತಾರೆ. ಪಕ್ಕದ ಮನೇಲಿ ಮಕ್ಕಳು ಡಾಕ್ಟರ್ ಓದಿದಾನೋ, ನನ್ ಮಗನು ಡಾಕ್ಟರ್ ಓದಿಸ್ಬೇಕು, ಸುಳ್ಳು. ಇವನ್ ಮನ್ಸಲ್ಲಿ ಏನಿದೆ ಅದನ್ನ ನಾವು ಕಲಿಸ್ಬೇಕು. ಅವ್ನ್ ಡಾಕ್ಟರ್ ಓದಿದಾನೋ, ಅವ್ನ ಮನ್ಸಲ್ಲಿ ಡಾಕ್ಟರ್ ಇತ್ತು, ಡಾಕ್ಟರ್ ಓದಿದ. ಇವನ್ ಪಕ್ಕದ ಮನೇನು ಪೊಲೀಸ್ ಆಗಿದಾನ, ನಾನು ನನ್ನ ಮಗನ್ ಪೊಲೀಸ್ ಮಾಡ್ಬೇಕು, ಅದು ಸುಳ್ಳು. ಏನಕ್ಕೆ ಅಂತಂದ್ರೆ, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ಅವರಿಗೆ ಹೇಳ್ಕೊಡಿ.
ಅದನ್ನ ಪ್ರೋತ್ಸಾಹ ಮಾಡಿ ತಂದೆ ತಾಯಿ, ಅವಾಗ ಖಂಡಿತ ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ಇಲ್ಲ ಅಂತಂದ್ರೆ ಈ ಆಮೇಲೆ ಚಿಕ್ಕ ವಯಸ್ಸಲ್ಲೇ SLC ಫೇಲ್ ಆದ್ಬಿಟ್ಟಲೆ, PUC ಫೇಲ್ ಆದ್ಬಿಟ್ಟಲೆ ಮುಗ್ದೇ ಹೋಯ್ತಂತಾರೆ. ನಾನು SLC ಫೇಲು, ನಾನು ಇದೇನಿಲ್ಲ, ನನ್ ಸ್ಕಿಲ್ ಬೆಳೆಸ್ಕೊಂಡೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಏನಿಲ್ಲ, ನಾನ್ ಮಾಡ್ತಾರೋ ಉದ್ದೇಶ ಇಷ್ಟೇ, ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಇಷ್ಟೇ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸ್ಕಿಲ್ಗಳು ಮನುಷ್ಯನಿಗೆ ಸಹಜವಾಗಿ ಬರ್ಲೇಬೇಕು. ಅದ್ ಬಂತು ಅಂದ್ರೆ ಸಮಾಜದಲ್ಲಿ ಎಲ್ಲಿ ಬೇಕಾದ್ರು ಬದುಕ್ತಾನೆ, ಎಲ್ಲಿ ಬೇಕಾದ್ರು ಬಾಳ್ತಾನೆ. ಶುಭೋದಯ ಸ್ನೇಹಿತರೆ.